ಹೋಗೋಣ. ಹ್ಞೂ ಹೊಸಕೋಟೆ ಮೇಲೆ ಹೋದ್ರ 78 ಇದ್ರ ಮೇಲೆ ಹೋದ್ರ 64 ಮತ್ತು ಹಿಂಗೆ ಅಂತ ಈಗ ಹೆಂಗಾದ್ರೆ ಹೋಗ್ಬೋದು ಈಸಿಯಾಗಿ. ಹೆಂಗೆ ಹೋಗೋದು ಹೇಳಾಗ? ಅಲ್ಲ ಮ್ಯಾಪ್ ಹೇಳ್ಬಿಡು ನೀನು, ಲೆಫ್ಟ್ ರೈಟ್ ಸೀದಾ ಹೋಗ್ಬಿಡೋಣ. ಹಲೋ ಆಸಮ್ ಪೀಪಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಡ್ಯೂಕಿಯ ಮೊದಲನೇ ರೈಡ್ ಇದು. ಮೊದಲನೇ ರೈಡು ಮೊದಲನೇ ವಿಡಿಯೋ. ಮೊದಲನೇ ರೈಡ್ನ ನಾವು ನಂದಿ ಹಿಲ್ಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಇವಾಗ ನಮ್ಮ ಬ್ರದರ್ನ ಕರ್ಕೊಂಡು ನಮ್ಮ ಪಯಣ ನಂದಿ ಹಿಲ್ಸ್ ಕಡೆಗೆ. ಸಮಯ 5:08 ಆಗಿದೆ ಮಾರ್ನಿಂಗು. ಇಷ್ಟು ಗಂಟೆ ಆದರೂ ಕೂಡ ಇನ್ನೂ ಗಾಡಿಗಳು ಈ ಲೆವೆಲಿಗೆ ಜಾಸ್ತಿ ಇದಾವೆ. ಅಂದರೆ ಇನ್ನು 1 ಅವರಲ್ಲಿ ಯಾವ ಲೆವೆಲಿಗೆ ಹಾಕ್ಬಿಡೋ ಗಾಡಿಗಳು. ಇವಾಗಲೇ ಚಳಿ ಇದೆ. ಇನ್ನು ನವಂಬರ್ ಡಿಸೆಂಬರಲ್ಲಿ ಆ ಲೆವೆಲ್ ಚಳಿ ಇರಬೇಡ. ಸಿಕ್ಕಾಪಟ್ಟೆ ಚಳಿ. ಹ್ಯಾಂಡ್ ಗ್ಲೌಸ್ ತಗೊಂಡ್ಬರ್ಬೇಕಿತ್ತು, ಬಿಟ್ಟು ಬಂದೆ. ನೆಗ್ಲಿಜೆನ್ಸಿ. ಬೆಂಗಳೂರಲ್ಲಿ ಗಾಡಿನ ಸ್ಪೀಡಾಗಿ ಓಡಿಸೋಕ್ಕೆ ಒಂಥರ ಭಯ ಆಗುತ್ತೆ. ಯಾಕಂದರೆ ಎಲ್ಲಿ ಗುಂಡು ಬೀಳುತ್ತೆ. ಅದರಲ್ಲೂ ಈ ಮಾರ್ನಿಂಗು ಓಡಿಸೋದೆಲ್ಲ ಸ್ವಲ್ಪ ಕಷ್ಟ. ಸ್ವಲ್ಪ ಭಯ ಮಾಡಿದ್ರು ಹೊಗೆನೆ. ಹಿಂಗ ಅದಲ್ಲ ರೂಟು ಅದೇ. ಹೆಜ್ಜೆ ಹೆಜ್ಜೆಗೂ ಟ್ರಾಫಿಕ್. ತಡಲ್ದಂಗೆ ಹಾಕಿದ್ವಿ ನಾವು ಸಿಗ್ನಲ್ಲು. ಇನ್ನೂ 2 ಸೆಕೆಂಡ್ ಆಗಿಲ್ಲ. ಸ್ವಲ್ಪ ರೂಟ್ ಚೇಂಜ್ ಆದರೆ ಮತ್ತೆ ತಿರ್ಗಾ ಒಂದು ಅರ್ಧ ಗಂಟೆ ಲೇಟು. ಅದಕ್ಕೆ ತುಂಬ ನೋಡ್ಕೊಂಡು ಪರ್ಫೆಕ್ಟಾಗಿ ಹೋಗ್ಬೇಕು. ಸ್ವಿಗ್ಗಿ ಝೊಮ್ಯಾಟೋದವರು ಪಾಪ ಡೇ ಆ್ಯಂಡ್ ನೈಟು ಶ್ರಮ ಬೀಳ್ತಾರೆ. ಏನು ಮಾಡೋಕ್ಕಾಗಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕಂಡೀಷನ್ಸ್ ಚೆನ್ನಾಗಿರಲ್ಲ. ಹಂಗಾಗಿ ಕಷ್ಟ ಆಯ್ತಪ್ಪ ಇದು. ಹೆಜ್ಜೆ ಹೆಜ್ಜೆಗೂ ಕಾದೋಳು ಅನ್ನೋ ಥರ ಹೆಜ್ಜೆ ಹೆಜ್ಜೆಗೂ ಸಿಗ್ನಲ್ಗಳು. ಸಿಗ್ನಲ್ನ ಕಾಯ್ತಾನೆ ಹೋಗ್ಬೇಕು. ಟೈಮ್ 5:30 ಆಗಿದೆ. ಇಷ್ಟೊಂದು ಗಾಡಿಗಳು. ಇನ್ನೊಂದು ಅರ್ಧ ಗಂಟೆ. ರೋಡ್ಗಳೆಲ್ಲ
ಸ್ಟ್ರೈಟಾ? ಇನ್ನು ಸ್ಟಾರ್ಟ್ ಆಯಿತು. ಬೆಂಗಳೂರು ನಗರ ಅಲ್ಲ ಇದು, ಟ್ರಾಫಿಕ್ನ ನಗರ ಅಂತ ಹೇಳ್ಬೇಕು. ಇನ್ನು ಸ್ಟಾರ್ಟ್ ಇನ್ನು. ಹಾಂ ಹಾಂ ಹಾಂ, ನಾವು ಬೇಗನೆ ಬೆಂಗಳೂರು ಆಚೆ ಹೋಗ್ತೀವಿ ಅಂದ್ಕೊಂಡಿದ್ವಿ, ಇನ್ನೂ ಆದರೂ ಹೋಗೋಕ್ಕಾಗಿಲ್ಲ. ಇವಾಗಲೇ ಎಷ್ಟೊಂದು ಗಾಡಿಗಳು ಮುಗಿದೋಯ್ತು ಕತೆ. ಸ್ಟಾರ್ಟ್ ಗಾಡಿ ಇಷ್ಟೊಂದು ಗಾಡಿಗಳು. ದಿನೇ ದಿನೇ ಹೆಚ್ಚಾಗುತ್ತಿದೆ ಬೆಂಗಳೂರು ಟ್ರಾಫಿಕ್. ತುಂಬ ಜನರಿಗೆ ಬೇಸತ್ತೋಗಿರ್ತಾರೆ ಈ ಬೆಂಗಳೂರು ಟ್ರಾಫಿಕ್ನ ನೋಡಿ. ಆದರೂ ಏನು ಮಾಡೋಕ್ಕಾಗಲ್ಲ, ಬೇರೆ ವಿಧಿ ಇಲ್ಲ. ಲೈಫ್ನ ಲೀಡ್ ಮಾಡಬೇಕಾಗುತ್ತೆ ಕೆಲವೊಂದು ಸತಿ. ದೇವನಹಳ್ಳಿ ಚಿಕ್ಕಬಳ್ಳಾಪುರ 48 ಕಿಲೋಮೀಟರ್ಸ್. ಬೆಂಗಳೂರು ಒಂಥರ ಮಾರ್ನಿಂಗ್ ನೋಡೋಕ್ಕೆ ಚೆನ್ನಾಗಿರುತ್ತೆ ವ್ಯೂ. ಇದು ಒಂಥರ ಚೆನ್ನಾಗಿದೆ. LT ಮಾಲ್ ಆಫ್ ಏಷ್ಯಾ. ಇದೇನು ಗುರು, ಗೋಪುರ ಹಾಕೊಂಡಾಗ ಹುಡುಗಿ ಜೊತೆ ಗಂಟೆಗಟ್ಟಲೆ ಮಾತಾಡ್ಬಿಡ್ತೀವಿ. ಆದರೆ ಈ ಕ್ಯಾಮ್ರಾ ಹಾಕ್ಕೊಂಡು ಮಾತಾಡೋಂಥ ಏನು ಮಾತಾಡ್ಬೇಕಂತ ಈಗ ಯೋಚನೆ ಸ್ಟಾರ್ಟ್ ಆಗ್ಬಿಡುತ್ತೆ. ನಾವು ಇನ್ನಾದರೂ ಬೆಂಗಳೂರು ಔಟ್ಸೈಡ್ ಹೋಗೋಕ್ಕಾಯ್ತಿಲ್ಲ. ಸ್ಪೀಡ್ ಲಿಮಿಟ್ ಇದೆ ಇಲ್ಲಿ 68-70. ಈ ಒಳಗಡೆ ಈ ಬೆಂಗಳೂರಲ್ಲಿ ಕ್ಯಾಬ್ ಡ್ರೈವರ್ಸು, ಓಲಾ ಊಬರ್ ಡ್ರೈವರ್ಸ್ಗಳು ಅದು ಹೆಂಗೆ ಪೇಷನ್ಸಿಂದ ಇರ್ತಾರಪ್ಪ. ಇಂಥ ಟ್ರಾಫಿಕಲ್ಲಿ ದೇವರಾಣೆ ನಿಜಕ್ಕೂ ಗ್ರೇಟ್ ಅವರು. ಬೇರೆ ವಿಧಿ ಇಲ್ಲ, ಪರಿಸ್ಥಿತಿ ಹಿಂಗಿದೆ, ಮಾಡಲೇಬೇಕು. ನೆಪಗಳು ಹೇಳ್ಕೊಳಂಗಿಲ್ಲ. ಕೆಲವೇ ನಿಮಿಷಗಳಲ್ಲಿ ತಲುಪಲಿದ್ದೇವೆ. ನಂದಿ ಹಿಲ್ಸ್ಗೆ ಕಪಲ್ಸ್ ಜಾಸ್ತಿ ಬರ್ತಾರಂತ ಕೇಳಿದ್ದೆ, ನೋಡಿದೆ ಆಗಲೇ ಸಿಕ್ಕಾಪಟ್ಟೆ ಬರ್ತಾಯಿದ್ರು. ಬಟ್ ಇದು ಅನ್ಸೀಸನ್ನು, ಸೀಸನಲ್ಲಿ ಬರಬೇಕು, ಇನ್ನೂ ಚೆನ್ನಾಗಿರುತ್ತೆ. ಇದು ಯಾವುದೋ ಒಂದು ಚಿಕ್ಕ ಬೆಟ್ಟ ಇದೆ, ನೀಲಗಿರಿ ತೋಪು ಇಲ್ಲಿಂದ ಶುರು. ಯಾವುದೋ ಆ್ಯಡ್
ಫೋನ್ ನಂಬರ್ ಹಾಕಿದ್ದಾರೆ. ಟ್ರಿಪಲ್ ರೈಡಿಂಗ್, ಆಹಾ. ನೋಡಕ್ಕೆ ಬಂದರೆ ಫಾಗ್ ಇರಲ್ಲ ಅಂತ ಅಂದ್ಕೊಂಡಿದ್ವಿ, ಪರವಾಗಿಲ್ಲ, ಇಲ್ಲೇ ಈ ಲೆವೆಲಿಗೆ ಕಾಣ್ತಾ ಇದೆ. ಇನ್ನು ಮೇಲ್ಗಡೆಗೆ ಯಾವ ರೇಂಜಿಗೆ ಇರಬೇಡ. ನಂದಿ ಹಿಲ್ಸ್ನ ವೀಡಿಯೋದಲ್ಲಿ ನೋಡಿದ್ದೆ, ತುಂಬ ದಿನ ಆಗಿತ್ತು, ಹೋಗಿರಲಿಲ್ಲ. ಇಲ್ಲೇನೋ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಐತೆ ನೋಡ್ರ, ಇದು ಲೆಫ್ಟಿಗೆ ಐತೆ, ಅಲ್ಲಿ ಬೋರ್ಡ್ ಐತೆ ನೋಡಲ್ಲಿ. ಓ, ತುಂಬ ಚೆನ್ನಾಗಿದೆ ಗುರು. ಮೋಸ್ಟ್ಲಿ ನಿಮಗೂ ಕಾಣ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಫಾಗ್ ಇದೆ. ಇಲ್ಲಿ ನೋಡಿದ್ರೆ ಹುಡುಗ ಹುಡುಗಿನೇ ಬೆಡ್ ಜನ ಬರ್ತಾ ಇದ್ದಾರೆ. ನಮ್ಮ ಹುಡುಗಿಗೆ ಕರೆದ್ರೆ ನನಗೆ ಎಕ್ಸಾಮ್ ಇದೆ, ನಾನು ಬರಲ್ಲ ಅಂತಂದು, ಅದಕ್ಕೆ ನಮ್ಮ ಅಣ್ಣನ ಕರ್ಕೊಂಬಂದೆ. ಈ ನಂದಿ ತೋಪು ಇದು ಒಂಥರ ಚೆನ್ನಾಗಿರುತ್ತೆ, ನೋಡ್ತಾ ಇದ್ರೆ ಹಳೆ ಮೂವಿ, ವಿಷ್ಣುವರ್ಧನ್ ಮೂವಿ ನೋಡ್ದಂಗೆ ಆಗುತ್ತೆ. ಈ ಊಟಿ ತಿಗಿರೋದು, ನೀ ಬರೆದ ಕಾದಂಬರಿ ಮೂವಿನ. ಓ, ಇಲ್ಲೆಲ್ಲ ಫೋಟೋ ಶೂಟ್ ನಡೀತಾ ಇದೆ ಅಲ್ಲದಲ್ಲೇ. ವಿಶೇಷ ಸಚಿವ ಸಂಪುಟ ಇಲ್ಲಿ ಕೂಡ ಹಾಕೋದು ಬಿಟ್ಟಿಲ್ಲ ಅದನ್ನು. ಇದೇನೋ ಆಗಿದೆ. ಸುಂದರ ರಮಣೀಯ ನೋಟ ಇಲ್ಲಿಂದ ಶುರು. ಸಖತ್ತಾಗಿದೆ ಮೃಗ. ಬರೀ ಕೆಲಸ ಅಂದ್ಕೊಂಡೆ ಕೂತ್ಕೊತಿದ್ವಿ, ಈಗ ಬರೀ ಕೆಲಸ ಮಾಡ್ತಾ ಔಟ್ಸೈಡ್ ಎಲ್ಲೂ ಹೋಗಿರಲಿಲ್ಲ. ತುಂಬ ದಿನ ಆದಮೇಲೆ ಔಟ್ಸೈಡ್ ಬಂದಿದ್ವಿ, ಒಂಥರ ಖುಷಿ ಆಗ್ತಾಯಿದೆ. ಈ ಥರ ಅವಾಗವಾಗ ಒಳ್ಳೆ ವ್ಯೂಗಳು ಸಿಗ್ತಾ ಇರುತ್ತೆ, ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮೂವ್ ಆನ್ ಆಗ್ತಾ ಇರಬೇಕು. ನಂದಿ ಹಿಲ್ಸ್ ಸಿಕ್ಕಾಪಟ್ಟೆ ಹುಡುಗರು ಬರ್ತಾರೆ ಗುರು ಇಲ್ಲಿ. ತುಂಬ ರಶ್ ಇರುತ್ತೆ ಅಂತೇಳಿ ವೀಕೆಂಡ್ ಬರಲಿಲ್ಲ, ಅದಕ್ಕೆ ವರ್ಕಿಂಗ್ ಡೇಸಲ್ಲೇ ಬಂದ್ವಿ. ಅದರಲ್ಲೂ ಈ ಚಳಿ ಒಂಥರ ಮಜಾ ಇದೆ.